ಎಲ್ಲರಿಗೆ ನಮಸ್ಕಾರಗಳು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ನಾನು ಅಯ್ಯೂಬ್ ನಾಟಿಕಾರ್ ಮಾತಾಡ್ತಿರುವುದು ಇಂಡಿಯಿಂದ. ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಮಾಜಿ ಸಚಿವರು ಸನ್ಮಾನ್ಯ ಅಪ್ಪ ಸಾಹೇಬ್ ಪಟ್ಟಣ್ ಶೆಟ್ಟಿ ಅವರು ಒಂದು ಪ್ರೆಸ್ ಮೀಟ್ ಮಾಡುವ ಮುಖಾಂತರ ಕೆಲವೊಂದು ವಿಷಯಗಳು ವ್ಯಕ್ತಪಡಿಸಿದವರು. ಆ ವಿಷಯಗಳು ಏನಪ್ಪ ಅಂತಂದ್ರೆ, ನಮ್ಮ ಖಾದ್ರಿ ವಕೀಲರು ಅವಹೇಳನೆ ಮಾಡಿದ್ದಕ್ಕೆ ಅವರು ಖಂಡಿಸ್ಯಾರ. ಅದಕ್ಕೆ ನಾ ಸ್ವಾಗತ ಮಾಡ್ತೇನೆ. ಮತ್ತು ಅದೇ ಥರ ನಾನು ಖಾದ್ರಿ ವಕೀಲರು ಏನಾರ ಅವಹೇಳನಕ್ಕೆ ಮಾಡ್ಯಾರ ಅಂತ ನೀವು ಹೇಳಿದ್ರಲ್ಲ, ಅದು ನಾನು ನಿಮ್ಮ ಪ್ರೆಸ್ ಮುಖಾಂತರ ಕೇಳಿದೆ. ಅದಕ್ಕೆ ನಾನು ಜವಾಬ್ದಾರಿಯುತವಾಗಿ ಮುಸಲ್ಮಾನರಾಗಿ ಆ ಹೇಳಿಕೆಯನ್ನು ಖಂಡಿಸ್ತೀನಿ. ನಾನು ಮತ್ತು ನನ್ನ ಸಮಾಜ ಎಲ್ಲರೂ ಖಾದ್ರಿ ವಕೀಲರು ಆ ಹೇಳಿಕೆಯನ್ನು ಬಸವನಗೌಡರ ಬಗ್ಗೆ ಏನೇ, ಅವರ ಮನೆಯವರ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ಏನೇ ಹೇಳ್ಯಾರ ಅಂತ ನೀವು ಹೇಳಿದ್ರಿ ಸಚಿವರೇ, ನಮ್ಮ ಪಟ್ಟಣ್ ಶೆಟ್ಟಿ ಸರ್ ಅವರೇ. ಅದಕ್ಕೆ ನಾನು ಮತ್ತು ನಮ್ಮ ಎಲ್ಲ ಮುಸಲ್ಮಾನ ಸಮಾಜದವರು ಖಂಡಿಸ್ತಾರೆ. ಅದಕ್ಕೆ ನಾವು ಖಾದ್ರಿ ವಕೀಲ್ ಪರವಾಗಿ ಆ ವಿಷಯದಲ್ಲಿ ಏನದ, ಖಾದ್ರಿ ವಕೀಲ್ ಪರವಾಗಿ ನಾನು ಮತ್ತು ನನ್ನ ಸಮಾಜ ಅವ್ರ ಪರ ಇರುವುದಿಲ್ಲ, ಸ್ಪಷ್ಟನೆ ಹೇಳ್ತಾ ಇದ್ದೀನಿ ನಾನು. ಅದೇ ಥರ ತಾವು ಕೆಲವೊಂದು ವಿಷಯಗಳು ಹೇಳಿದ್ರಿ. ಖಾದ್ರಿ ವಕೀಲ್ ಅವರಿಗೆ ಚೇತಾವಣೆಯನ್ನು ಕೊಟ್ರಿ ಈ ಮುಖಾಂತರ, ಇದು ಮಾಡೋದು ಸರಿ ಇಲ್ಲ, ಹಿಂಗೆ ಮಾಡಬೇಡ್ರಿ ವಕೀಲರೇ, ಚೆಂದಾಗಿರ್ರಿ ಅಂತ ಹೇಳಿದ್ರಿ. ಅದಕ್ಕೆ ಕಿವಿ ಮಾತು ಹೇಳಿದ್ರಿ, ಅದು ನನಗೂ ಭಾಳ ಚಲೋ ಅನ್ನಿಸ್ತು. ಅದೇ ಥರ ಒಂದು ಯಾವುದೇ ಕೋಮಿನ ಹೆಣ್ಣು ಇರಲ್ಯಾಕ, ಒಂದು ಹಿಂದೂ ಕೋಮಿನ ಹೆಣ್ಣು ಇರಲ್ಯಾಕ ಮತ್ತು ಮುಸಲ್ಮಾನ ಕೋಮಿನ ಹೆಣ್ಣು ಇರಲ್ಯಾಕ ಸರ್, ಆ ಹೆಣ್ಣಿಗೆ ನಾವೆಲ್ಲರೂ ಗೌರವಿಸಬೇಕಾಗ್ತದೆ. ಆ ಹೆಣ್ಣಂದ್ರೆ ಬರೀ ಹೆಣ್ಣಿಲ್ಲ, ಯಾವುದೇ ಸಮಾಜದಕ್ಕೆ ಇರಲ್ಯಾಕ. ನೀವು ಭಾಳಷ್ಟು ಮಂದಿ ನೀವು ಏನು ಹೇಳಿದ್ರಿ, ಈಗ ಹಿಂದೂ ಸಮಾಜದ ಹೆಣ್ಮಕ್ಳಿಗೆ ಹಂಗೆ ಮಾತಾಡಬಾರ್ದಿತ್ತು ಅಂತಂದ್ರಿ. ಹಿಂದೂ ಸಮಾಜದ ಹೆಣ್ಮಕ್ಳಿಗೆ ಅಷ್ಟೇ ಅನ್ನೋದಿಲ್ಲ, ಎಲ್ಲ ಸಮಾಜದ ಹೆಣ್ಮಕ್ಳಿಗೆ ನಾವೆಲ್ಲರೂ ಪುರುಷರು ಆಗಲಿ ಬೇರೆದವ್ರು ಎಲ್ಲರಾಗಲಿ ಏನದ, ಅದಕ್ಕೆ ನಾವು ಗೌರವಿಸಬೇಕಾಗ್ತದೆ ಸರ್. ಒಂದೇ ಸಮಾಜದಾಗ ಹೆಣ್ಮಕ್ಳಿಲ್ಲ, ಎಲ್ಲ ಸಮಾಜದಾಗ ಹೆಣ್ಮಕ್ಳು ಅದಾರ. ಮತ್ತು ಎಲ್ಲ ಸಮಾಜದಾಗ ಹೆಣ್ಮಕ್ಳು, ಎಲ್ಲ ಸಮಾಜದ ಎಲ್ಲ ಧರ್ಮದಾಗ ಏನದ, ಸನಾತನ ಧರ್ಮದಾಗಲಿ ಮತ್ತು ಇಸ್ಲಾಂ ಧರ್ಮದಾಗಲಿ ಯಾವುದೇ ಧರ್ಮದಾಗಲಿ ಒಂದು ಹೆಣ್ಣಿನ ವಿಷಯ ಬಂದಾಗ ಏನದ, ಹೆಣ್ಣಿಗೆ ಎಲ್ಲರೂ ಗೌರವ ಕೊಡಬೇಕಾಗ್ತದೆ. ಎಲ್ಲ ಧರ್ಮದಾಗ ಏನದ, ಹೆಣ್ಣಿಗೆ ಒಂದು ಅಪಾರವಾದ ಗೌರವವಾದ ನಾವೆಲ್ಲರೂ ಕೊಡಬೇಕಾಗ್ತದೆ. ಅದು ಕೊಡೇಬೇಕು. ಹೆಣ್ಣಪ್ಪ ಏನರಪ್ಪ, ನಿಮ್ಮ ಹಿಂದೂ ಸಮಾಜದಾಗ ಒಂದು ಹೆಣ್ಣಿಗೆ ಬಹಳ ಗೌರವ ಅದ. ಅದಕ್ಕೆ ನನಗೂ ಗೊತ್ತದ, ನಾನು ಗೌರವಿಸ್ತೀನಿ. ಆದ್ರೆ ಇಸ್ಲಾಂ ಧರ್ಮ ಒಳಗೂ ಹೆಣ್ಣಿಗೆ ಭಾಳ ಗೌರವ ಅದ. ಏನಪ್ಪ ಅಂದ್ರೆ, ತಾಯಿ ಅಂಗಾಲ ತೆಳಗ ಸ್ವರ್ಗ ಅದತ್ತ. ತಾಯಿ ಅಂಗಾಲ ತೆಳಗ ಸ್ವರ್ಗ ಅದ. ಸ್ವರ್ಗ ಎಲ್ಲಿ ದೇವ್ರಿಟ್ಟನಪ್ಪ ಅಂತಂದ್ರೆ ತಾಯಿ ಅಂಗಾಲ ತೆಳಗಿಟ್ಟಾನ. ಯಾಕಂದ್ರೆ ಅಷ್ಟು ಶ್ರೇಷ್ಠ ಅದಾರ ಹೆಣ್ಮಕ್ಳಂದ್ರೆ, ಒಂದು ತಾಯಿ ಅಂದ್ರೆ ಒಂದು ಹೆಣ್ಣುನೇ. ಒಬ್ಬರಿಗೆ ಯಾವುದೇ ಒಬ್ಬರು ಹೆಣ್ಮಕ್ಕಪ್ಪ ಅಂದ್ರೆ ಒಬ್ಬರಿಗೆ ತಾಯಿ ಆಗಬೇಕು, ಒಬ್ಬರಿಗೆ ಮಗಳಾಗಬೇಕು, ಒಬ್ಬರಿಗೆ ಚಿಗಾವ ಆಗಬೇಕು, ಒಬ್ಬರಿಗೆ ಕಾಕಿ ಆಗಬೇಕು, ಒಬ್ಬರಿಗೆ ಇದು ಆಗಬೇಕು. ಎಲ್ಲರಿಗೆ ಎಲ್ಲರ ಒಂದು ಹೆಣ್ಣಂದ್ರೆ ಎಲ್ಲರಿಗೆ ಅದು ಅನ್ವಯಿಸ್ತದೆ. ಅದಕ್ಕಾಗಿ ಏನೇ ಖಾದ್ರಿ ವಕೀಲರು ಏನಾರ ಹೆಣ್ಣಿನ ಬಗ್ಗೆ ಅದು ಹೇಳ್ಯಾರ, ಅವಹೇಳನೆ ಸನ್ಮಾನ್ಯ ಬಸವನಗೌಡರ ಮನೆಯವರಿಗೆ ಏನೇ ಅಂದಾರ ತಾವೇನು ಹೇಳಿದ್ರಿ, ಅದಕ್ಕೆ ನಾನು ವಿಶೇಷವಾಗಿ ಬಹಳ ಕ್ರೋಧದಿಂದ ಖಾದ್ರಿ ವಕೀಲ್ಗೆ ನಾನು ಮತ್ತು ನನ್ನ ಸಮಾಜ ವಿರೋಧಿಸ್ತದ ಮತ್ತು ಅದಕ್ಕೆ ಖಂಡನೆ ಮಾಡ್ತದೆ. ತಾವು ಖಂಡನೆ ಮಾಡಿದ್ರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀನಿ ಪಟ್ಟಣ್ ಶೆಟ್ಟಿ ಸಾಹೇಬ್ರೆ. ಅದರ ಜೊತೆಯಲ್ಲಿ ಸನ್ಮಾನ್ಯ ನಗರ ಶಾಸಕರು ಸನ್ಮಾನ್ಯ ಬಸನಗೌಡ ಯತ್ನಾಳ್ ಸಾಹೇಬರು, ಅವರು ಬಹಳಷ್ಟು ಹೆಣ್ಣುಮಕ್ಕಳ ಬಗ್ಗೆ ಅವಹೇಳನಕ್ಕೆ ಮಾಡಿದ್ದಾರೆ. ಅದು ತಮಗೂ ಗಮನಕ್ಕಾದ, ನನಗೂ ಗಮನಕ್ಕಾದ. ಆದರೆ ಯಾವುದೇ ಸಮಾಜಕ್ಕಾಗಿ ಅಯ್ಯೂಬ್ ನಾಟಿಕಾರ್ ಸುಮಾರು ಆಗ್ಬೋದು, ಪಟ್ಟಣ್ ಶೆಟ್ಟಿ ಸಾಹೇಬರು ಸುಮಾರು ಆಗ್ಬೋದು, ಆದರೆ ನಮ್ಮ ಸಮಾಜ ಸುಮಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಸಲ್ಮಾನರು ಎಲ್ಲರೂ ಸುಮಾರು ಅಂತ ಹೇಳಕ್ ಬರಲ್ಲ, ಹಿಂದೂಗಳು ಎಲ್ಲರೂ ಸಮಾನ ಅಂತ ಹೇಳಬಾರ್ದು. ಯಾಕಂದ್ರೆ ತಪ್ಪು ಮಾಡಿದ್ರೆ ಅದಕ್ಕೆ ಅಯ್ಯೂಬ್ ನಾಟಿಕಾರ್ ಸುಮಾರು ಆಗ್ಬೋದು, ಆದ್ರೆ ಯಾವುದೇ ಸಮಾಜಗಳು
ತಪ್ಪು ಮಾಡೋಕ್ಕೆ ಸಾಧ್ಯವಿಲ್ಲ. ಯಾವುದೇ ಧರ್ಮ ಯಾರಿಗೆ ಧರ್ಮದ ಬಗ್ಗೆ ಯಾರಿಗೆ ಹೇಳಬಾರ್ದು, ಅವಹೇಳನೆ. ಸನ್ಮಾನ್ಯ ಬಸನಗೌಡ ಸಾಹೇಬರು ಮೊನ್ನೆ ನಾನು ನೋಡಿದೆ, ಒಂದು ಯಾವುದೇ ಇದರೊಳಗೆ ಹೋಗಿದ್ರೆ ಕಾಣಿಸ್ತದೆ. ಅವರು ಏನು ಹೇಳಿದ್ರಪ್ಪ ಅಂದ್ರೆ, ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳಿಗೆ ಯಾರ್ಯಾರೇ ಮದುವೆ ಮಾಡ್ಕೊಂಡ್ರು ಹಿಂದೂ ಸಮಾಜದವರು ಅಂದ್ರೆ ಅವ್ರಿಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು. ಕೊಡುವ ಏನೇನೋ ಒಂದು ಪ್ರೋಗ್ರಾಮ್ ಮಾಡ್ತೀನಿ ಅಂತ ಮಾತ್ರ ಒಂದು ಬಹಿರಂಗವಾಗಿ ಹೇಳಿಕೆ ಕೊಟ್ಟರು. ಆ ಹೇಳಿಕೆ ಹಿನ್ನೆಲೆ ಏನು ಉದ್ದೇಶ ಅದ ಅದಕ್ಕೆ ನನಗೆ ಗಮನ ಬಂದಿಲ್ಲ. ಅದರ ಹಿನ್ನೆಲೆ ಹೋಗಲ್ಲ. ಆದರೆ ಆ ಮುಸ್ಲಿಂ ಸಮಾಜದ ಹೆಣ್ಮಕ್ಳು ಅಂದ್ರೆ, ಆ ಹೆಣ್ಮಕ್ಳು ಮುಸ್ಲಿಂ ಸಮಾಜದಲ್ಲಿದ್ದರು. ಒಬ್ಬಕಿಗೆ ಆ ಹೆಣ್ಮಕ್ಳು ಒಬ್ಬರಿಗೆ ಮಗಳು ಹತ್ತಾಳೆ, ಒಬ್ಬಳಿಗೆ ತಾಯಿ ಹತ್ತಾಳಕ್ಕಿ, ಒಬ್ಬರಿಗೆ ಎಲ್ಲ ಸಂಬಂಧಗಳು ಅದಾವ ಅದ್ರ ಹಿಂದೆ. ಸನ್ಮಾನ್ಯ ಬಸನಗೌಡ ಸಾಹೇಬ್ರಿಗೆ ನಾ ಏನು ಹೇಳಕ್ಕೆ ಬಯಸ್ತೀನಿ ಅಂತಂದ್ರೆ, ತಾವು ಹೇಳ್ರಿ ಸಾಹೇಬ್ರ, ಆದರೆ ಯಾವುದೇ ಸಮಾಜಕ್ಕಾಗಿ ಒಂದು ಹೆಣ್ಮಕ್ಳ ಬಗ್ಗೆ ನೀವು ಅವಹೇಳನೆ ಹೇಳ್ತೀರಪ್ಪ ಅಂದ್ರೆ ಅದು ಇಲ್ಲಿ ಸರಿ ಅನಿಸಿಲ್ಲ. ಪಟ್ಟಣ ಶೆಟ್ಟಿ ಸಾಹೇಬ್ರೆ, ತಾವು ಪ್ರೆಸ್ ಮೀಟ್ ಮಾಡಿದ್ರಿ ಇವತ್ತು. ನಾನು ಭಾಳ ಅಚ್ಚುಕಟ್ಟಾಗಿ ಪ್ರೆಸ್ ಮೀಟ್ ನೋಡಿನ ಇವತ್ತು ನಾನು. ಅದು ನನಗೂ ಎದಕ್ಕೆ ನನಗೆ ನಿಮ್ಗೆ ನಾನು ಹೇಳ್ಬೇಕಂದ್ರೆ ನಾನು ನಿಮ್ಗೆ ಭಾಳ ಗೌರವಿಸ್ತೀನಿ ಸಾಹೇಬ್ರೆ. ಬೇರೆ ಏನೂ ಉದ್ದೇಶ ಇಲ್ಲ. ನಾನು ನಿಮ್ಮ ಫಾಲೋವರ್ಸ್ ಅದೀನಿ, ನಿಮಗೆ ಗೊತ್ತದ. ನಾನು ಪ್ರತಿಯೊಂದು ಸಲ ನಿಮ್ಗೆ ನಾನು ಮಾತಾಡ್ತೀನಿ. ನನ್ನದು ನಂಬರ್ ನಿಮ್ಮ ಬಳಿ ಅದ, ನಿಮ್ಮ ನಂಬರ್ ನನ್ನ ಬಳಿ ಅದ. ಆದರೆ ಕೆಲವೊಂದು ವಿಷಯಗಳು ನೀವೇನಿದ್ರಿ ಸಾಹೇಬ್ರ, ಒಂದು ಹಿಂದೂ ಸಮಾಜಕ್ಕೆ ಸೀಮಿತ ಇಲ್ಲ. ಪಟ್ಟಣ ಶೆಟ್ಟಿ ಸಾಹೇಬ್ರ, ನಾ ಭಾಳ ಕಳಕಳಿಯಿಂದ ಭಾಳ ತಮ್ಮ ಸನ್ಮಾನದಿಂದ ಹೇಳ್ತಾ ಇದ್ದೀನಿ. ತಮ್ಗೆ ನಾ ಭಾಳ ಗೌರವಿಸ್ತೀನಿ. ಒಂದೇ ಸಮಾಜದ ಬಗ್ಗೆ ತಾವು ಮಾತಾಡಬೇಡಿ ಸಾಹೇಬ್ರ. ಯಾಕಪ್ಪ ಅಂದ್ರೆ ತಾವು 2 ಸಲ ಶಾಸಕರಾಗಿರಿ ವಿಜಯಪುರದು. ಒಂದು ಸಲ ಏನು ಸಚಿವರಾಗಿರಿ, ನನಗೆ ಅಷ್ಟು ಪೂರ್ತಿ ಗೊತ್ತಿಲ್ಲ. ನನಗೆ ಅಷ್ಟು ಗೊತ್ತಿದ್ದ ವಿಷಯ ಅದ. ಆದರೆ ನೀವು ಶಾಸಕರಾದಾಗ ಎಲ್ಲಿ ವೈಲೆನ್ಸ್ ಆಗಿಲ್ಲ, ನೀವು ಮಾಡ್ಲಿಕ್ಕೂ ಕೊಟ್ಟಿಲ್ಲ. ಆದರೆ ಇವತ್ತಿನ ದಿವಸ ತಾವು ಕೆಲವೊಂದು ಮಾತುಗಳು ನೀವು ಮಾತಾಡಿದ್ರಿ, ಒಂದು ಸಮಾಜಕ್ಕೆ ಸೀಮಿತವಾಗಿ ಮಾತಾಡಿದ್ರಿ ಸಾಹೇಬ್ರ. ತಾವು ಒಂದು ಸಮಾಜಕ್ಕೆ ಸೀಮಿತ ಇಲ್ಲ. ನಾನು ನಿಮ್ಗೆ ಭಾಳ ಗೌರವಿಸ್ತೀನಿ. ಕೆಲವೊಂದು ವಿಷಯದಲ್ಲಿ ತಾವು ಕೆಲವೊಂದು ವಿಷಯಗಳು ಹೇಳಿದ್ರಿ. ನಾನೊಬ್ಬ ಹಿಂದೂ ಅಂತ ಹೇಳಿದ್ರಿ, ಅದು ಹೇಳಿ, ಅದು ನಾ ಭಾಳ ಹೆಮ್ಮೆಯಿಂದ ಹೇಳ್ರಿ. ನಾನು ಒಬ್ಬ ಮುಸಲ್ಮಾನ್ ಅಂತ ನಾ ಹೆಮ್ಮೆಯಿಂದ ಹೇಳ್ತೀನಿ. ಆದ್ರೆ ತಾವೇನದ ಒಂದು 2 ಸಲ ಶಾಸಕರಾಗಿರಿ ಸಾಹೇಬ್ರೆ, 2 ಸಲ ಶಾಸಕರಾಗಿರಿ, 1 ಸಲ ಸಚಿವರಾಗಿ, ಒಂದು ನಮ್ಮ ವಿಧಾನಸಭಾದಲ್ಲಿ ನಮ್ಮೆಲ್ಲ ಧ್ವನಿಯಾಗಿ ಕೆಲಸ ಮಾಡಿದ್ದೀರಿ. ಕೆಲವೊಂದು ವಿಷಯಗಳು ಹೇಳಿದ್ರಿ ನೀವು. ಖಾದ್ರಿ ಅವ್ರು ಹಂಗೆ ಮಾಡಬಾರ್ದಿತ್ತು, ಹಿಂಗೆ ಮಾಡಬಾರ್ದಿತ್ತು ಅಂತ ಖಂಡನೆ ನಾನು. ಆದ್ರೆ ಬಸವನಗೌಡ ಸಾಹೇಬರು ಒಂದು ಎಲ್ಲಿ ಗದಗದಾಗ ಎಲ್ಲೇ ಹೇಳ್ತಾರೆ ಅವರು, ಈ ದೇಶಕ್ಕಾಗಿ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾ ಅವ್ರ ಬಗ್ಗೆ ಬಹಳ ಅವಹೇಳನೆ ಮಾಡಿದ್ರು. ಅವಾಗಾದರೂ ತಾವು ವಿರೋಧ ಮಾಡಬೇಕಿತ್ತು ಸಾಹೇಬ್ರೆ. ಅವಾಗ ನಾವು ಗೊತ್ತಿತ್ತು, ತಾವು ವಿರೋಧ ಮಾಡಿಲ್ಲ. ಭಾಳ ತಡ ಮಾಡಿ ವಿರೋಧ ಮಾಡಕತ್ತೀರಿ. ಯಾಕ್ರಿ ಸಾಹೇಬ್ರ? ಯಾಕಂದ್ರೆ ನಿಮ್ಗೆ ನಾವು ಕೇಳಬೇಕತ್ತೀವಿ. ಅವಾಗ ಟಿಪ್ಪು ಸುಲ್ತಾನ್ ಅವ್ರಿಗೆ ಬಹಳಷ್ಟು ಭಾಳ ಅವಹೇಳನೆ ಮಾಡಿದ್ರು. ಯಾಕೆ ಮಾಡಿದ್ರಪ್ಪ ಅಂದ್ರೆ, ಅವರು ಒಂದು ಮುಸಲ್ಮಾನ ಸಮಾಜದಾಗ ಹುಟ್ಟ್ಯಾರ, ಇಸ್ಲಾಂ ಧರ್ಮದಾಗ ಹುಟ್ಟ್ಯಾರ ಅಂತ ಮಾಡಿದ್ರಿ ನಾವು. ಮತ್ತು ಅವ್ರು ಬೇರೆ ಸಮಾಜದಾಗ ಹುಟ್ಟಿದ್ರೆ ಈ ಟೈಪ್ ಮಾತಾಡ್ತಿದ್ರು ಅವರು. ಯಾಕಂದ್ರೆ ಅವ್ರ ದೇಶಕ್ಕಾಗಿ ಏನು ಮಾಡ್ಯಾರ ಅದು ಬಹುತೇಕ ಇಷ್ಟು ನಿಮಗೂ ಗೊತ್ತದ, ಸನ್ಮಾನ್ಯ ಬಸನಗೌಡ ಸಾಹೇಬ್ರಿಗೂ ಗೊತ್ತದ. ಇಷ್ಟು ದ್ವೇಷ ಇಟ್ಕೊಂಡು ದೇಶಕ್ಕಾಗಿ ಹೋರಾಟ ಮಾಡಿದವ್ರಿಗೆ, ದೇಶ ಸ್ವಾತಂತ್ರ್ಯ ಕೊಟ್ಟವ್ರಿಗೆ, ಅವ್ರಿಗೆ ಪರವಾಗೂ ಅಷ್ಟು ಮಾತಾಡ್ತೀರಿ. ಆಯ್ತು, ಮಾತಾಡ್ಲಾಕ ಅವತ್ತಿನ ದಿವಸ ಏನು ಮಾತಾಡಿದ್ರು ಗೊತ್ತೇನವರು? SP ಸಾಹೇಬ್ರಿಗೆ ಕ್ವಶನ್ದಾಗ ಮಾತಾಡಿದ್ರು. SP ಸಾಹೇಬ್ರಿಗೆ ನನ್ನ ಭಾಷಣ ಕೇಳ್ತಿದ್ರೆ ನನ್ನ ಭಾಷಣ ಬರ್ಕೋ SP, ನಾ ಮುಂದೆ CM ಆಗೋದೀನಿ, ನಾ ಬಂದ ಬಳಕ ನೀವೇ ಸಲ್ಯೂಟ್ ಹೊಡಿತೀವಿ ಅಂತ. ಸಾಹೇಬ್ರ, ನಾವು ಶಾಸಕರು ಇರಲಾಕ ಏನಾರು ಇರಲಾಕ ಮೊದಲು ನಾವೇನದ ನಮ್ಮ ಸಂವಿಧಾನ ಗೌರವ ಕೊಡಬೇಕಾಗ್ತದ. ಯಾಕಂದ್ರೆ ಒಂದು SP ಅಂದ್ರೆ ಅವರು ಸರಳ ಇಲ್ಲ, ಲಾ ಅಂಡ್ ಆರ್ಡರ್ ಮೇಂಟೈನ್ ಅವ್ರು ಮಾಡ್ತಿರ್ತಾರೆ. ನಾವು ಎಲ್ಲಿ ಎಡವಬಾರ್ದು, ಎಲ್ಲಿ ತಪ್ಪು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಏನದ ನಮ್ಮ ಕಾವಲಕ್ಕೆ ಏನದ ಆ ಪೊಲೀಸ್ ಡಿಪಾರ್ಟ್ಮೆಂಟ್ದವರು SP ಅವರು ಇರ್ತಾರೆ. ಇದು ಬಹುತೇ ನಮ್ಮ ಬಸವನಗೌಡ ಸಾಹೇಬರಿಗೆ ಅರಿವು ಇರಬೇಕು. ಯಾಕಪ್ಪ ಅಂದ್ರೆ ಅವರು ಟೋಟಲೇ ನನ್ನ ಮುಂದೆ ಯಾರಿಲ್ಲೇನೋ, ನಾ ಏನಿದ್ದೀನೇನೋ ಅಂತ ಹಂಗೆ ಮಾತಾಡಬಾರ್ದು. ಮತ್ತೊಂದು ಪಟ್ಟಣ ಶೆಟ್ಟಿ ಸಾಹೇಬ್ರ, ಯಾವುದೇ ಹೆಣ್ಮಕ್ಳಿಗೆ ಅವಹೇಳನೆ ಮಾತಾಡೋದು ತಪ್ಪಾಗ್ತದ. ಬಸವನಗೌಡರು ಮತ್ತೊಂದು ಇದ್ರೊಳಗೆ ಮಾತಾಡಿದ್ರು. ಅವರು ಒಂದು ಯಾವುದೇ ಬಿಜಾಪುರದಾಗ ಒಂದು ಕಾರ್ಯಕ್ರಮದಾಗಿದ್ದಾಗೇನೆ ಮಾತಾಡಿದ್ರು. ಅವರು ಹೆಣ್ಮಕ್ಳು ಎಲ್ಲೆಲ್ಲಿ ಹೋಗಿ ಏನೇನು ಮಾಡ್ಕೊಂಡ್ ಬರ್ತಾರಂತ ಅವರು ಅದನ್ನು ಮಾತಾಡಿದ್ರು.
ಪ್ರವಾದಿ ಮೊಹಮ್ಮದ್ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಅವರಿಗೂ ಮಾತಾಡಿದ್ರು. ಮತ್ತು ಟೊಪ್ಪಿಗೆ ಉಟ್ಕೊಂಡು ಬುರ್ಕಾ ಉಟ್ಕೊಂಡು ನಂಬಲ್ಲಿ ಬರಬೇಡ್ರಿ ಅಂತ ಹೇಳ್ತಾರೆ ಅವರು. ಶಾಸಕರೇ, ತಾವು ಒಂದು ಏನದ ಸಂವಿಧಾನಾತ್ಮಕವಾಗಿ ನಾವು ಶಾಸಕರಿದ್ದೀರಿ. ನೀವು ಕೇವಲ ಹಿಂದೂಗಳ MLA ಇಲ್ಲ. ನಿಮ್ಗೆ ಮೊದಲಿಗೆ ಅರಿವು ಇರಲಿ, ನೀವು ಕೇವಲ ಹಿಂದೂಗಳ MLA ಇಲ್ಲ, ಹಿಂದೂಗಳ ಶಾಸಕರಲ್ಲ. ನೀವು ಬಿಜಾಪುರ ಸಿಟಿ ಶಾಸಕರಿದ್ದೀರಿ. ಹಿಂದೂ, ಮುಸ್ಲಿಂ, ದಲಿತ ಎಲ್ಲ ಸಮಾಜದ ನೀವು ಶಾಸಕರಿದ್ದೀರಿ. ತಮ್ಗೆ ಓಟ್ ಹಾಕದವ್ರಿಗೂ ತಾವೇ ಶಾಸಕರು, ತಮ್ಗೆ ಓಟ್ ಹಾಕ್ಲಾರ್ದವ್ರಿಗೂ ತಾವೇ ಶಾಸಕರು. ಮತ್ತು ತಮ್ಮ ಓಟ್ ಹಾಕಿಲ್ಲ ಅಂತ ಹೇಳಿ ಮತ್ತು ಬೇರೆದವ್ರಿಗೆ ಏನದ ಅವ್ರಿಗೆ ನೀರು, ಗಾಳಿ, ಲೈಟ್, ಗಟಾರ ವ್ಯವಸ್ಥೆ ತಾವು ಮಾಡಲ್ಲ ಏನು ಸಾಹೇಬ್ರೆ? ಬಸನಗೌಡ ಸಾಹೇಬ್ರು ತಮ್ಮ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಇವರು ಮುಸಲ್ಮಾನರು ನಮಗೆ ಓಟ್ ಹಾಕಿಲ್ಲ ಅಂತ ಅವ್ರಿಗೆ ನೀರು ಕೊಡಲ್ಲೇನು? ಅವ್ರಿಗೆ ಸೌಲಭ್ಯ ಕೊಡಲ್ಲೇನು? ಯಾವುದೇ ಗೌರ್ಮೆಂಟಿಂದ ಬರೋ ಸೌಲಭ್ಯ ಕೊಡಲ್ಲೇನು? ಕಾನೂನ್ದಾಗ ಹಂಗೆ ಆದೇನು? ನೀವು MLA ಆದಾಗ ವಚನ ತೊಗೊಂಡಾಗ ಅದು ತೊಗೊಂಡ್ರೇನು? ನಾ ಕೇವಲ ಮುಸಲ್ಮಾನ MLA ಆಗಿ ಉಳಿತೀನಿ, ನಾ ಕೇವಲ ಹಿಂದೂ MLA ಆಗಿ ಉಳಿತೀನಿ, ನಾ ಹಿಂದೂ MLAನೇ ಬರೇ, ಮುಸಲ್ಮಾನರ MLA ಅಂತ ನೀವು ಏನು ಅಲ್ಲಿ ವಚನ ತಗೊಳಾಗ್ತೀರಿ MLA ಆದಾಗ? ಅದು ವಚನಗೆ ಚೆಂದ ತೊಗೊಂಡ್ರಿ ಏನು ಮಾಡಾಕತ್ತೀರಿ ಶಾಸಕರೇ? ಬಸವನಗೌಡ ಸಾಹೇಬ್ರೆ, ಬಸವಣ್ಣನವ್ರು ಏನು ಹೇಳ್ತಾರೆ ಗೊತ್ತೇನು? ಬಸವಣ್ಣನವ್ರು ಏನು ಹೇಳ್ತಾರೆ ಗೊತ್ತೇನು? ಇವನಾರವ ಎಂದು ಎನಿಸಿರಯ್ಯ, ಇವ ನಮ್ಮವ ಎಂದು ಎನಿಸಿರಯ್ಯ, ನಮ್ಮ ಮನೆಯ ಮಗ ಎಂದು ಎನಿಸಿರಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರ ಬಸವಣ್ಣನವರು. ತಾವೇನು ಹೇಳ್ತೀರಪ್ಪ ಅಂದ್ರೆ, ನೀವು ಟೊಪ್ಪಿಗೆ ಹಾಕೊಂಡು ಬರಬೇಡ್ರಿ, ಅವ್ರ ಬರಬೇಡ್ರಿ, ಇವ್ರು ಬರಬೇಡ್ರಿ, ನಾ ಅವ್ರಿಗೆ ಹಂಗೆ ಮಾಡ್ತೀನಿ, ಇವ್ರಿಗೆ ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರ. ಅಣ್ಣ ಬಸವಣ್ಣನವ್ರು ಅವಾಗೇ ಹೇಳಿ ಹೋಗ್ಯಾರ, ಇವನಾರವ ಎಂದು ಎನಿಸಿರಯ್ಯ, ಇವ ನಮ್ಮವ ಎಂದು ಎನಿಸಿರಯ್ಯ, ನಿಮ್ಮ ಮನೆಯ ಮಗ ಎಂದು ಎನಿಸಿರಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ನಿಮ್ಮ ಹೆಸರೇನದ, ನಿಮ್ಮ ಹೆಸರದಾಗೆ ಬಸವಣ್ಣನವ್ರು ಅದಾರ. ನಿಮ್ಗೆ ಗೌರವ ಮಾಡ್ಬೇಕಂದ್ರೆ ಅದು ಒಂದು ಹೆಸರನ್ನು ಭಾಳ ಕಾಪಾಡ್ಲಾಗ್ತದೆ. ನಿಮ್ಗೆ ದೇವ್ರು ನಿಮ್ಗಿನ ಕಾಪಾಡಲಿ. ಆದ್ರೆ ಶಾಸಕರೇ, ಬಸವನಗೌಡ್ರೆ, ನಾನು ಭಾಳ ಆತ್ಮೀಯದಿಂದ ಹೇಳ್ತಾ ಇದ್ದೀನಿ, ಭಾಳ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೀನಿ ತಮ್ಗೆ. ತಾವು ಶಾಸಕ ಸ್ಥಾನದಾಗ ಇದ್ದೀರಪ್ಪ ಅಂದ್ರೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ರಿ, ಅಭಿವೃದ್ಧಿ ಪರವಾಗಿ ಮಾತಾಡ್ರಿ. ತಮ್ಮ ಮಾತಾಡುವ ಶೈಲಿನ ನಾ ಭಾಳ ಚೆನ್ನಾಗಿ ನೋಡಿ, ಭಾಳ ಚೆಂದಾಗಿ ಮಾತಾಡ್ತೀರಿ. ನಿಮ್ಮಂಗೆ ಮಾತಾಡುವ ಇಡೀ ರಾಜ್ಯದಾಗ ಯಾವುದೂ MLA ಇಲ್ಲ. ಸ್ಟೇಟ್ ವಾಗಿ ಮಾತಾಡ್ತೀರಿ, ಒಳ್ಳೇದು ಮಾತಾಡ್ರಿ. ಆ ಮಾತುಗಳು ಏನದ, ಅಭಿವೃದ್ಧಿ ಪರವಾಗಿ ಮಾತಾಡ್ರಿ, ಜನರ ಪರವಾಗಿ ಮಾತಾಡ್ರಿ, ಜನರ ಧ್ವನಿಯಾಗಿ ಮಾತಾಡ್ರಿ ಶಾಸಕರ. ಅದು ಏನ ಲಾಭ ಆಗ್ತದೆ. ನೀವು ಬೇರೆ ಸುಮ್ಮನೆ ಆ ಒಂದು ಸಮಾಜಕ್ಕೆ ಬೈಲಾಕತ್ತೀರಪ್ಪ ಅಂದ್ರೆ ಅದು ಎಲ್ಲ ಸಮಾಜದವ್ರು ಕೂಡ ವಿರೋಧ ಮಾಡ್ಬೇಕಾಗ್ತದ. ಸಮಾಜದಾಗ ಅಶಾಂತಿ ಹುಟ್ಟಿಸ್ತೀರಿ ನೀವು. ಹಿಂದೂ ಮುಸಲ್ಮಾನದಾಗ ಏನ ನಮ್ಮಲ್ಲಿ ಭಾವೈಕ್ಯತೆ ಅದಲ್ಲ, ದಯವಿಟ್ಟು ಅದು ಕಡಿಸ್ಬೇಡ್ರಿ ಸಾಹೇಬ್ರ. ನಾನು ನಿಮ್ಗೆ ಬಹಳಷ್ಟು ವಿನಂತಿಯಿಂದ ಮಾತಾಡ್ತಿದ್ದೀನಿ ಸಾಹೇಬ್ರ, ಬಸವನಗೌಡ ಸಾಹೇಬ್ರೆ. ನೀವು ನಿಮ್ಮ ನಾಳಿಗೆ ಬಿಟ್ರಪ್ಪ ಅಂದ್ರೆ ಭಾಳ ಖತರ್ನಾಗಿ ಬಿಡ್ತೀರಿ. ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಉತ್ತರಕ್ಕೆ ಪ್ರತಿ ಉತ್ತರಕ್ಕೆ ಸಿಗೋದು. ಅದಕ್ಕೆ ಪಟ್ಟಣ ಶೆಟ್ಟಿ ಸಾಹೇಬ್ರನ್ನ ಹೇಳ್ತೀನಿ, ತಾವು ವಿರೋಧ ಇವ್ರಿಗೆ ಮಾಡಿದ್ರಿ, ನಮ್ಮ ಇವರಿಗೆ ವಕೀಲರಿಗೆ, ಖಾದ್ರಿ ವಕೀಲರಿಗೆ ವಿರೋಧ ಮಾಡಿದ್ರಿ ಸಾಹೇಬ್ರ. ನಾನು ವಿರೋಧ ಮಾಡ್ತೀನಿ. ಆದ್ರೆ ಕೆಲವೊಂದು ವಿಷಯದಲ್ಲಿ ಏನದ, ಬಸವನಗೌಡರು ಅವರೇ ಸ್ವಂತ ಮೊದಲ ಏನಾರೇ ಮಾಡ್ಬೇಕಂದ್ರೆ, ಕಿಡಿಗೇಡಿತನ ಮಾಡ್ಬೇಕಂದ್ರೆ ಅವರು ಬಸವನಗೌಡರೇ ಮಾಡಿರ್ತಾರೆ. ಅವರು ಉತ್ತರಕ್ಕೆ ಪ್ರತಿ ಉತ್ತರ ಏನಾರೇ ಅದು ಕೊಟ್ಟಿರ್ತಾರೆ. ಮೊನ್ನೆನು MB ಪಾಟೀಲ್ ಸಾಹೇಬ್ರು ಹೇಳಿದ್ರು, ಅಲ್ರಿ ಅದು ಹೇಳೋದು ತಪ್ಪಾಗ್ತದ, ಅವರು ಬಸವನಗೌಡರು ಹೇಳೋದು ತಪ್ಪಾಗ್ತದ, ಸರಿ ಇಲ್ಲ ಅಂತ ಹೇಳಿದ್ರು ಅವರು MB ಪಾಟೀಲ್ ಸಾಹೇಬ್ರು. ಅದಕ್ಕೆ ನಾನು MB ಪಾಟೀಲ್ ಸಾಹೇಬ್ರಿಗೆ ಅಭಿನಂದಿಸ್ತೀನಿ. ಯಾಕಪ್ಪ ಅಂತಂದ್ರೆ ಇದು ಅವರು ಕರ್ತವ್ಯ. ಅದು ಅವ್ರು ಹೇಳಿದ್ರು, ನಮ್ಗೆ ಎಲ್ಲೇ ಮುಸಲ್ಮಾನ್ ಸಮಾಜದಾಗ ಒಂದು ಖುಷಿ ಆಯಿತು. ಮತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಬಟ್ಟೆ 163 ಏನೋ 64 ಏನೋ ಅಷ್ಟೇ ಅಂದು ಕಾಂಗ್ರೆಸ್ ಪಕ್ಷದಿಂದ ಏನಂದ್ರೆ ಕಾಂಗ್ರೆಸ್ ಚಿಹ್ನದಿಂದ ಅವರು ಗೆದ್ದ ಏನದ ಶಾಸಕರಾಗ್ಯಾರ. ಯಾರೋ ಒಬ್ರು ಏನದ ನಮ್ಮ ಮುಸಲ್ಮಾನರ ಪರವಾಗಿ ಏನದ ಅಲ್ಲಿ ವಿಧಾನಸಭಾದಾಗ ಯಾರೂ ಹೇಳಿಲ್ಲ. ಅದೆಲ್ಲೇ ಒಂದು ಸ್ವಲ್ಪ ನೋವಾಗ್ತದ. DK ಶಿವಕುಮಾರ್ ಸಾಹೇಬರು ಅವರು ಹೇಳೋರು ಯಾಕೋ ಹೇಳಲಾಗ್ಯಾರ ಅವರು. ಮತ್ತು ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ಹೇಳ್ತಿರ್ತಾರೆ, ಅವಾಗವಾಗ ಹೇಳ್ತಿರ್ತಾರೆ. ಆದ್ರೆ ಇಷ್ಟೆಲ್ಲ ಶಾಸಕರು ಏನದ ಇಷ್ಟೆಲ್ಲ ಕಾಂಗ್ರೆಸ್ ಓಟ್ ತಗೊಂಡು 99% ಮುಸಲ್ಮಾನರು ಓಟ್ ತಗೊಂಡು ಯಾರೂ ಮುಸಲ್ಮಾನರ ಪರವಾಗಿ ಧ್ವನಿ ಎತ್ತಲ್ಲ. ಮೊನ್ನೆ ಆದರೂ ನಮ್ಮ ಬಸವನಗೌಡ ಸಾಹೇಬರು ಒಂದು ವಜಾನ್ ಬಗ್ಗೆ ಏನೋ ಮಾತಾಡಿದ್ರು. 5 ಸಲ ನೀವು ಇದು ಮಾಡ್ತೀರಿ, ನಮ್ಗೆ ಅದು ತೊಂದರೆ ಆಗ್ತದೆ ಅಂತ. ಅಲ್ಲಿ ಸಾಹೇಬ್ರ, ಇದು ಅವಾಗಿಂದ ಯಾವುದೇ ಕಾಲದಿಂದ ಬರ್ತಾ ಇದೆ.
ಯಾಕೆ ಅದ್ರ ಬಗ್ಗೆ ವಿರೋಧ ಮಾಡ್ತೀರಿ? ಮಾಡೋದಿದ್ರೆ ಏನು, ನೀವು ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಸಾಹೇಬ್ರ, ಅದು ಚಲೋ ಅನ್ನಿಸ್ತದ. ನೀವೊಬ್ಬರು ಶಾಸಕರು, ಒಂದು 2-3 ಸಲ ಶಾಸಕರ ಎಟ್ಟೆ ಒಂದ್ಸಲ ಇಲ್ಲಿ ಕೇಂದ್ರ ಮಂತ್ರಿ ಆಗಿರಿ ಸಾಹೇಬ್ರ, ಯಾಕೆ ನಿಮ್ಗೆ ಇದು ದೇವರ ಈ ಟೈಪ್ ನಿಮ್ಗೆ ಗೊತ್ತಿತ್ತಲ್ಲ, ಯಾಕಂದ್ರೆ ಗೊತ್ತಿಲ್ಲ. ಯಾರೊಬ್ರು ಏನಾರು ಮಾಡಿರಬಹುದು, ಆದ್ರೆ ಎಲ್ಲ ಸಮಾಜಕ್ಕೆ ತಗೊಂಡು ಅವ್ರು ಸುಮಾರು ಅಂತ ಹೇಳೋದು ತಪ್ಪಾಗ್ತದಂತ ಈ ಮುಖಾಂತರ ತಮ್ಮನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬೈಲಾಕ ಎಲ್ಲರಿಗೂ ಬರ್ತದೆ, ಆದ್ರೆ ಅದು ಬೈಯೋದು ತಪ್ಪಾಗ್ತದ. ನೀವು ಒಂದು ಬಸವಣ್ಣನವ್ರು ಇದ್ದೀರಿ, ಬಸವಣ್ಣನ ನಿಮ್ಮಲ್ಲಿ ಆ ವಿಚಾರಗಳು ಇರಬೇಕು. ಮತ್ತು ಬಸವಣ್ಣ ನಡೆದಾಡುವ ನಾಡಿನಲ್ಲಿ ಹುಟ್ಟಿರಿ, ಬಸವಣ್ಣನವರ ಹೆಸರು ಆದ ನಿಮ್ಗೆ. ಬಸವಣ್ಣನವ್ರು ಏನು ಹೇಳ್ತಾರೆ ಗೊತ್ತೇನ್ರಿ? ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು, ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು, ಧರ್ಮ ದೊಡ್ಡದಲ್ಲ ದಯ ದೊಡ್ಡದು, ಅರಿವು ದೊಡ್ಡದಲ್ಲ ಆಚಾರ ದೊಡ್ಡದು, ಆಸ್ತಿ ದೊಡ್ಡದಲ್ಲ ಆರೋಗ್ಯ ದೊಡ್ಡದು, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಅವರು. ಯಾವಾಗಲೂ ನಮ್ಮ ಧರ್ಮ ದೊಡ್ಡದಲ್ಲ, ದಯ ದೊಡ್ಡದು. ನಿಮ್ಮಲ್ಲಿ ದೇವರ ಆ ದಯ ಕೊಡ್ಲಿ ಅಂತ ನಾ ಭಾವಿಸ್ತೀನಿ. ಯಾಕಂದ್ರೆ ಅದೇ ಥರ ನೀವು ದಯ ಮಾಡ್ರಿ ಗೌಡ್ರೆ, ಯಾಕಂದ್ರೆ ನಿಮ್ಮ ಹೆಸರನ್ನು ದೊಡ್ಡದದ. ಒಂದು ಕಾಲಕ್ಕೆ ನೀವು ಬಡವರು ಬಗ್ರದಿಂದ ಭಾಳ ಹರಣದಿಂದ ಮೇಲೆ ಆಗ್ರಿ ಇನ್ನೂ ಒಳ್ಳೇದಕ್ಕೆ ಅಲ್ಲಿ ಎಲ್ಲ ಸಮಾಜ ಪರವಾಗಿ ಮೇಲೆ ಆಗ್ರಿ, ನಿಮ್ಗೆ ಇನ್ನೂ ದೇವರ ಉನ್ನತ ಸ್ಥಾನದಾಗ ಹೋಗ್ಲಿ, ನಾವು ಅದು ಭಾವಿಸ್ತೀರಿ. ಆದ್ರೆ ಒಂದೇ ಸಮಾಜಕ್ಕೆ ಬೈದು ನಾ ಶಾಸಕ ಆಗ್ತೀನಿ, ನಾ ಹೀರೋ ಆಗ್ತೀನಿ ಅಂತ ಅನ್ನೋ ವಿಚಾರಗಳದಾವ, ಅದು ತಪ್ಪು ವಿಚಾರಗಳದಾವ, ತಪ್ಪು ಬುದ್ಧಿ ಅದ, ಸಣ್ಣ ಬುದ್ಧಿ ಅದ. ಯಾಕಂದ್ರೆ ನೀವು ದೊಡ್ಡವರು, ಗೌಡ್ರು ಅಂದ್ರೆ ತಾಯಿ ತಂದೆ ಇದ್ದಂಗೆ, ಗೌಡ್ರು ಅಂದ್ರೆ ಊರು ತಾಯಿ ತಂದೆ ಇದ್ದಂಗೆ. ನಮ್ಮ ಊರಾಗೂ ಇಂಡಿಯಾಗ ನಮ್ಮ ಗೌಡ್ರು ದಾದಾಗೌಡ್ರ ಮನೆತನ ಭಾಳ ದೊಡ್ಡ ಗೌಡ್ರು. ಯಾವುದೇ ಸಮಾಜಕ್ಕೆ ಎಲ್ಲಿಗೂ ಟೀಕೆ ಮಾಡಲ್ಲ, ಎಲ್ಲರಿಗೂ ಬಂದರೆ ಆ ಮನೆ ಬಾಗಲ್ ಬಂದಿದ್ದು ನಾವು ಒಟ್ಟೆ ನೋಡಿಲ್ಲ. 24x7 ನಮ್ಮ ದಾದಾಗೌಡ್ರದು ಮನೆ ಬಾಗಲ್ ದ್ವಾರ ಏನದ ಯಾವಾಗಲೂ ಎಲ್ಲರ ಪರವಾಗಿ ಉಚಿತವಾಗಿ ಯಾವಾಗಲೂ ಖುಲ್ಲಾ ಇರ್ತದೆ, ಯಾವಾಗಲೂ ಜಾತಿ ಭೇದ ಮಾಡಿಲ್ಲ ಅವರು. ಅದೇ ಥರ ನಮ್ಮ ಕಾಸುಗೌಡರು ಅದಾರ ಇಲ್ಲಿ, ಮೊನ್ನೆ ಅವರು BJP ಒಳಗೆ ಅದಾರ, ಅವರು ಊರು ಗೌಡ್ರೇ ಅದಾರ. ಮೊನ್ನೆ ಯಾವುದೇ ವಿಷಯದಾಗ ಕೇಳಿದಾಗ ಅವ್ರು ಏನಾದ್ರು ನಾ ಊರು ಗೌಡದೀನ್ರಿ, ನನ್ಗೆಲ್ಲರಿಗೂ ಅಷ್ಟೇ ಬೇಕು ಅಂತ ಮಾತಂದ್ರು. ಅಂದ್ರೆ ಜಾತಿ ಮಾಡಬೇಡ್ರಿ, ಗೌಡ್ರಿಗೆ ಸರಿ ಅನ್ಸಲ್ಲ ಇದು. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ಬಸವಣ್ಣನವ್ರು ಏನು ಹೇಳ್ಯಾರಪ್ಪ ಅಂದ್ರೆ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಜೀವಿಗೆ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಹಂಗೆ ಮಾಡಬೇಡ್ರಿ ಗೌಡ್ರೆ, ನಾವೆಲ್ಲರೂ ದಯ ಮಾಡ್ರಿ, ನೀವು ಒಳ್ಳೆಯವರಿದ್ದೀರಿ. ಮತ್ತು ಪಟ್ಟಣ ಶೆಟ್ಟಿ ಸಾಹೇಬರು, ನಾ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಬಸವನಗೌಡ್ರು ಏನಾರ ಯಾರೂ ಹೆಣ್ಮಕ್ಳಿಗೆ ಬಿಟ್ಟಿಲ್ಲ ಅವರು. ದಿನೇಶ್ ಗುಂಡೂರಾವ್ ಹೆಣ್ಮಕ್ಳಿಗೂ ಅವರಿಗೂ ಅವಹೇಳನೆ ಮಾಡ್ಯಾರ ಬಸವನಗೌಡರು. ಮತ್ತು ಭಾಳಷ್ಟು ಮಂದಿಗೆ ಅವರು ಈ ಟೈಪ್ ಮಾತಾಡ್ರೆ ಅದು ಎಲ್ಲರಿಗೆ ಹರ್ಟ್ ಆಗ್ತದೆ. ಎಲ್ಲ ಹೆಣ್ಮಕ್ಳು ಅಷ್ಟೇ, ಹಿಂದೂ ಮುಸಲ್ಮಾನ್ ಹೆಣ್ಮಕ್ಳು ಎಲ್ಲ ಅಷ್ಟೇ. ಅದಕ್ಕೆ ದೇವರೇನು ಹೇಳ, ನೀವು ಈ ಮತ್ತೊಮ್ಮೆ ಹೇಳಕ್ಕೆ ಬಯಸ್ತೀನಿ ನಾನು, ತಾಯಿ ಅಂಗಾಳ ತೆಳಗ ಸ್ವರ್ಗದ. ಆ ತಾಯಿ ಅಂದ್ರೆ ಒಂದು ಹೆಣ್ಮಗಳೇ ಅಲ್ಲಿ, ಯಾವುದೇ ಸಮಾಜದಕ್ಕೆ ಇರಲಾಕಿ, ಹಿಂದೂ ಮುಸಲ್ಮಾನ್ ಯಾವುದೇ ಇರಲಾಕಿ, ಆ ತಾಯಿ ಅಂದ್ರೆ ಅದು ಹೆಣ್ಮಕ್ಳು. ದಯವಿಟ್ಟು ತಾವು ಒಂದೇ ಸಮಾಜದ ಬಗ್ಗೆ ನೀವು ಹೇಳಿದ್ರಿ ಸಾಹೇಬ್ರೆ, ಅದು ಎಲ್ಲ ನನ್ಗೆ ಹರ್ಟ್ ಆಗ್ಯದ. ಎಲ್ಲ ಸಮಾಜದಾಗ ಹೆಣ್ಮಕ್ಳು ಅದಾರ, ಎಲ್ಲ ಸಮಾಜದಾಗ ನೀವು ಗೌರವಿಸಬೇಕು, ಅವ್ರಿಗೆ ಗೌರವಿಸಬೇಕು. ಯಾಕಂದ್ರೆ ಒಂದು ಹೆಣ್ಣು ಅಂದ್ರೆ ಒಂದು ತಾಯಿ, ಒಂದು ಮಗಳು, ಒಂದು ಅಕ್ಕ, ಒಂದು ತಂಗಿ, ಎಲ್ಲ ರೂಪದಾಗ ಒಂದು ಹೆಣ್ಮಗ ಅದಾಳಾಕಿ. ತಾವು ಭಾಳಷ್ಟು ಸ್ಪಷ್ಟವಾಗಿ ಹೇಳಿದ್ರಿ, ಹಿಂಗೆ ವಕೀಲರು ಅಂದಾರಂತ. ಆದ್ರೆ ಬಸವನಗೌಡರು ಯಾಕೆ ಫಸ್ಟ್ ಅವರೇ ಇದು ಮಾಡಿಬಿಡ್ತಾರೆ? ಮಾಡೋನೇನದ, ಒಂದು ಸಣ್ಣ ಕಾದ್ರಿ ವಕೀಲ್ ಬಗ್ಗೆ ಹೇಳಿದ್ರಿ ತಾವು, ಒಬ್ಬ ಏನು ಸಣ್ಣ ವ್ಯಕ್ತಿ ಅಂತ ಏನೋ ಹೇಳಿದ್ರಿ. ಕಾದ್ರಿ ವಕೀಲ್ ಬಗ್ಗೆ ಏನು ಭಾಳ ಏಕೋಚಿತ, ಭಾಳ ಸಣ್ಣ ವ್ಯಕ್ತಿ ಅವ್ರ ಬಗ್ಗೆ ಬಸವನಗೌಡರು ವಿಧಾನಸಭಾದಾಗ ಮಾತಾಡಿದ್ರು ಅಂತ ಹೇಳಿದ್ರಿ. ಸಣ್ಣ ವ್ಯಕ್ತಿ ಬಗ್ಗೆ ಮಾತಾಡಕ್ಕೆ ಸಾಧ್ಯವಿಲ್ಲ ವಿಧಾನಸಭಾದೊಳಗೆ. ಸನ್ಮಾನ್ಯ ಬಸವನಗೌಡ ಸಾಹೇಬರು ಅವ್ರ ಫೋಟೋ ತೊಗೊಂಡು ಹೇಳಿದ್ರು ಅವ್ರ ಬಗ್ಗೆ, ಇವ್ರು ಹಿಂಗದಾರ ಅಂತ. ಕನಿಷ್ಠ ಒಂದು 17-18 ನಿಮಿಷ ಮಾತಾಡಿದ್ರು ಸದನದಾಗ, ವಿಧಾನಸಭಾದಾಗ. ಯಾರ ಬಗ್ಗೆ ಮಾತಾಡಿದ್ರಪ್ಪ ಅಂದ್ರೆ, ಕಾದ್ರಿ ವಕೀಲರ ಬಗ್ಗೆ 17-18 ನಿಮಿಷ ಮಾತಾಡಿದ್ರು. ಕಾದ್ರಿ ವಕೀಲರು ಎಲ್ಲ ಬಿಜಾಪುರ್ಗೆ ಅಷ್ಟೇ ಸೀಮಿತರಿದ್ದರು ಅಂತ ನನಗನ್ನಿಸ್ತದ. ಆದ್ರೆ ಕಾದ್ರಿ ವಕೀಲರು ಬಸವನಗೌಡರ ಕೃಪೆಯಿಂದ ಏನದ, ಇಡೀ ರಾಜ್ಯದಾಗ 7-8 ಕೋಟಿ ಜನರಿಗೆ ಮುಟ್ಬಿಟ್ರು ಅವರು. ಕಾದ್ರಿ ವಕೀಲರು ಯಾರಪ್ಪ ಅಂತ ಅನ್ನೋದು ಪರಿಚಯ ಮಾಡಿಬಿಟ್ರು ನಮ್ಮ ಸನ್ಮಾನ್ಯ ಬಸವನಗೌಡರು. 17-18 ನಿಮಿಷ ಅದೇ ಚರ್ಚೆ ಏನದ, ತಮ್ಮ ಕ್ಷೇತ್ರ ಬಗ್ಗೆ, ತಮ್ಮ ಸಿಟಿ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರ ಸನ್ಮಾನ್ಯ ಶಾಸಕರೇ. ಇವತ್ತಿನ ದಿವಸ ಏನದ, ನೀರು ಬಂದು ಎಲ್ಲೆಲ್ಲಿ ನೀರೆಲ್ಲ ನಿತ್ತು ಎಲ್ಲ ಮಂದಿ ಹೈರಾಣ ಆಗ್ತಿತ್ತಿಲ್ಲ. ಜನರ ಧ್ವನಿ ತಾವು ಜನರ ಬಗ್ಗೆ ಮಾತಾಡ್ರಿ, ತಮ್ಮ ವೈಯಕ್ತಿಕವಾಗಿ ಮಾತಾಡಬೇಡ್ರಿ ಸಾಹೇಬ್ರೆ.
ಯಾಕಂತಾರೆ ಬಿಜಾಪುರ ಮಳಿ ಬಂದು ಮುಳುಗಲಾಗ್ತದೆ. ಅದ್ರ ಬಗ್ಗೆ ವಿಚಾರ ಮಾಡ್ರಿ ತಾವು. ಯಾಕೆ ತಮ್ಮ ಕರ್ತವ್ಯ ಅದು, ತಮಗೆ ಶಾಸಕರು ಮಾಡ್ರ ಅಲ್ಲಿ ಜನ ಸುಮ್ಮ ಮಾಡಿಲ್ಲ. ಅವ್ರ ಧ್ವನಿ ಏನದ ಅಲ್ಲಿ ಏನದ ವಿಧಾನಸಭಾದಾಗ ಅವ್ರ ಧ್ವನಿಯಾಗಿ ತಾವು ಮಾತಾಡಬೇಕು. ಒಂದು ವಕೀಲರ ಬಗ್ಗೆ ತಾವು ಮಾತಾಡಿದ್ರಿ, ಅವ್ರಿಗೆ ರಾಜ್ಯಾದ್ಯಂತ ಅವ್ರಿಗೆ ತಾವು ಏನದ ಪ್ರಸಿದ್ಧ ಮಾಡಿಬಿಟ್ರಿ. ಅದಕ್ಕಾಗಿ ಅಪ್ಪು ಪಟ್ಟಣ ಸಾಹೇಬ್ರು ಏನೋ ಸಣ್ಣ ಮಂದಿ ಭಕ್ತಿ ಅಂತ ಹೇಳಿದ್ರು ಅವ್ರಿಗೆ. ಮತ್ತು ನಾನು ಅವಹೇಳನೆ ಏನು ಮಾಡ್ತಾರೆ ಯಾರೇ ಮಾಡಲಿ, ಅದು ನಮ್ಮ ವಕೀಲರೇ, ನಮ್ಮ ಇವರು ವಕೀಲರು ಮಾಡಿದ್ರು ಅವ್ರ ಪರವಾಗಿ ನಾನು ಇಲ್ಲ. ಆದ್ರೆ ಇವತ್ತಿನ ದಿವಸ ನಾ ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಸಣ್ಣ ವ್ಯಕ್ತಿ ಖಾದ್ರಿ ವಕೀಲ ಇಲ್ಲ ಏನಂತ ನನಗನ್ನಿಸ್ತದ. ಯಾಕಪ್ಪ ಅಂತಂದ್ರೆ ಎಲ್ಲ ಕಡೆ ಪ್ರಸಿದ್ಧರಾಗ್ಬಿಟ್ರ ಅವರು. ಇಂದಿಲ್ಲ ನಾಳೆ ನಾವೆಲ್ಲ ಸಮಾಜದವರು ಕೂಡಿ ಏನದ ಸಮಾಜ ಪರವಾಗಿ ಹೋರಾಡೋರಿಗೆ ಏನದ ಸಮಾಜ ಜೊತೆ ಹಿಡಿತದ. ಅವಹೇಳೆ ಮಾಡಿದ್ರೆ ನಾವು ಅವ್ರ ಪರವಾಗಿ ಏನಿಲ್ಲ, ಖಾದ್ರಿ ವಕೀಲ ಪರವಾಗಿ. ಆದ್ರೆ ಸಮಾಜ ಪರವಾಗಿ ಅವ್ರು ದುಡಿಲಾಕತ್ರು, ಸಮಾಜದ ಪರವಾಗಿ ಧ್ವನಿ ಎತ್ತರಪ್ಪ ಅಂದ್ರೆ ನಾವು ಇಡೀ ರಾಜ್ಯದ ಮುಸಲ್ಮಾನರಾಗ್ಲಿ, ಇಡೀ ಡಿಸ್ಟಿಕ್ನ ಮುಸಲ್ಮಾನರಾಗ್ಲಿ ಇಂದಿಲ್ಲ ನಾಳೆ ಅವರಿಗೆ ಶಾಸಕರ ಮಾಡ್ತೀವಿ ಚಿಂತನೆ ಮಾಡ್ತಾ ಇದ್ದೀವಿ ನಾವು. ಆದ್ರೆ ವಿಜಯಪುರ ನಗರದಾಗ ಬಿಟ್ಟು ಇಡೀ ಡಿಸ್ಟಿಕ್ದಾಗ ಎಲ್ಲರೇ ನಾವು ಅವರಿಗೆ ಖಾದ್ರಿ ವಕೀಲರಿಗೆ ಎಷ್ಟೊತ್ತಿದ್ರೆ ಶಾಸಕರ ಮಾಡ್ಬೇಕಂತ ಉದ್ದೇಶ ಏನದ ನಾವೆಲ್ಲರೂ ವಿಚಾರ ಮಾಡ್ತಾ ಇದ್ದೀವಿ. ಅವ್ರ ಸಣ್ಣ ವ್ಯಕ್ತಿ ಇಲ್ಲ ಅಂತ ನಾ ತಿಳಿತೀನಿ. ಯಾಕಪ್ಪ ಅಂದ್ರೆ ಕೆಲವೊಂದು ವಿಷಯದಲ್ಲಿ ಏನದ ಸಮಾಜಕ್ಕೆ ಟೀಕೆ ಮಾಡಿದಾಗ ಏನದ ನಾವು ಹೇಳಬೇಕಾಗ್ತದ. ಇವತ್ತಿನ ದಿವಸ ತಾವು ಹೇಳಿದ್ರಿ ಸಾಹೇಬ್ರ, ನಾನು ಒಬ್ಬ ಹಿಂದೂ ಅಂತ ಹೇಳಿದ್ರಿ, ನನಗೂ ಹೆಮ್ಮೆ ಅದ, ತಾವು ಹೇಳ್ಬೋದು. ಯಾಕಂದ್ರೆ ನಾನು ಹೇಳಬೇಕಂದ್ರೆ ನಾನು ಒಂದು ಮುಸಲ್ಮಾನ್ ಅಂತ ಹೇಳ್ತೀನಿ. ನಾ ಬಸವನಗುಡಿಗೆ ಬಹಿರಂಗವಾಗಿ ವಿರೋಧಿಸ್ತೀನಿ. ಯಾಕೆ ವಿರೋಧಿಸ್ತೀನಪ್ಪ ಅಂದ್ರೆ, ಅವರು ನಮ್ಮ ಸಮಾಜಕವಾಗಿ ವಿಶೇಷವಾಗಿ ನಮ್ಮ ಮುಸಲ್ಮಾನ್ ಸಮಾಜಕ್ಕೆ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ, ವಿಶೇಷವಾಗಿ ಅವಹೇಳನಿಕೆ ಮಾಡ್ತಾರೆ ಅವರಿಗೆ. ಮುಸಲ್ಮಾನರು ಹಂಗ, ಮುಸಲ್ಮಾನರು ಹಿಂಗ ಅಂತ. ಅದಕ್ಕಾಗಿ ಆ ಕಾರಣದಿಂದ ಏನದ ನಾ ಬಹಿರಂಗವಾಗಿ ಏನದ ಸನ್ಮಾನ್ಯ ಬಸವನಗೌಡರಿಗೆ ವಿರೋಧ ಮಾಡ್ತೀನಿ. ಅದೇ ತರ ನಾನು ತಿಳಿ ಹೇಳಬೇಕಂದ್ರೆ, ಕಿವಿ ಮಾತು ಹೇಳಬೇಕಂದ್ರೆ ಖಾದ್ರಿಯವ್ರಿಗೂ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ಅವಹೇಳನಿಕೆ ದಯವಿಟ್ಟು ಮಾಡಬೇಡ್ರಿ ಸಾಹೇಬ್ರ. ತಾವು ಸಮಾಜ ಮುಖಂಡರಿದ್ದೀರಿ, ತಾವು ಒಬ್ಬರೇ ಇಲ್ಲ, ತಮ್ಮ ಜೊತೆ ಏನದ ಇಡೀ ಸಮಾಜ ಅದ, ಇಡೀ ರಾಜ್ಯದ 7 ಕೋಟಿ ಜನರದ ತಮ್ಮ ಬಗ್ಗೆ. ಮತ್ತು ವಿಶೇಷವಾಗಿ ಬಿಜಾಪುರ ಡಿಸ್ಟಿಕ್ದವ್ರು ಎಲ್ಲ ಮುಸಲ್ಮಾನ್ ಸಮಾಜದವ್ರು ತಮ್ಮ ಹಿಂದದಾರ. ಆದ್ರೆ ತಾವು ಯಾವುದೇ ದ್ವೇಷಕ್ಕಾಗಿ ಬೇರೆ ಕೋಮಿನವರಿಗಾಗಲಿ ಯಾರಿಗೇ ಆಗಲಿ ತಾವು ದ್ವೇಷದಿಂದ ಯಾವುದೇ ಒಂದು ಹೇಳಿಕೆ ತಾವು ಕೊಡಬಾರ್ದು. ಯಾಕಂದ್ರೆ ಈಗ ತಾವು ಒಂದು ಜವಾಬ್ದಾರಿ ಸ್ಥಾನದಾಗ ಒಂದು ನ್ಯಾಯಾಧೀಶರು ಇದ್ದೀರಿ, ಮತ್ತೇನದ ಮುಸಲ್ಮಾನ್ ಸಮಾಜದ ಒಂದು ಹಿರಿಯ ಲೀಡರ್ ಆಡ್ಲಿಕ್ಕೆ ಹೊಂಟ್ರಿ. ಅದು ಯಾರ ಪುಣ್ಯದಿಂದಪ್ಪ ಅಂದ್ರೆ ಸನ್ಮಾನ್ಯ ಬಸವನಗೌಡರ ಆಶೀರ್ವಾದದಿಂದ, ಅವ್ರದಿಂದ ಪುಣ್ಯದಿಂದ ತಾವು ಶಾಸಕರ ಈ ಡಿಸ್ಟಿಕ್ದಾಗ ಎಲ್ಲರೂ ಆಗ್ತೀರಿ. ಬಿಜಾಪುರ ಬಂದು ಬಿಟ್ಟು, ಬಿಜಾಪುರದ ಹಮೀದಣ್ಣ ಅದಾರ, ಅವ್ರಿಗೆ ಬಿಟ್ಟು ನಾವಿಲ್ಲ. ಅವ್ರಿಗೂ ಶಾಸಕರ ಮುಂದಿನ ಕಾಲದಾಗ ಜನ ಎಲ್ಲರೂ ಗುಡ್ ಮಾಡ್ರಿ. ಆದ್ರೆ ಇವತ್ತಿನ ದಿವಸ ನಾನು ಭಾಳ ದಿವಸ ಹೇಳಬೇಕಂದ್ರೆ ಭಾಳ ವಿಶಾಲ ಮನದಿಂದ ಭಾಳಷ್ಟು ಇದರಿಂದ ಹೇಳಕತ್ತೀನಿ. ನಾನು ಮಾತಾಡಿದ ಭಾಳಷ್ಟು ಮಂದಿಗೆ ಚಲೋ ಅನಿಸಿದ್ರೆ ಭಾಳ ಖುಷಿ ಪಡ್ತೀನಿ. ನಾ ಮಾತಾಡಿದ್ರೊಳಗೆ ಏನಾರ ಕ್ಷಮೆ ಮಾತಾಡಿದ ಹೆಚ್ಚು ಕಡಿಮೆ ಆದ್ರೆ ಕ್ಷಮೆ ಕೊಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೆ ಹೊಂದಿಸಿ ಮತ್ತೆ ನಾ ಹೇಳಕ್ ಬಯಸ್ತೀನಪ್ಪ ಅಂತಂದ್ರೆ, ಏನು ಹೇಳಕ್ ಬಯಸ್ತೀನಪ್ಪ ಅಂದ್ರೆ, मंजिलें उन्हीं को मिलती हैं, मंजिलें उन्हीं को मिलती हैं जिनके सपनों में जान होती है, मंजिलें उन्हीं को मिलती हैं जिनके सपनों में जान होती है. सिर्फ पंखों में क्या रखा है, सिर्फ पंखों में क्या रखा है, हौसलों में उड़ान होती है, हौसलों में उड़ान होती है. मैं तमाम मुसलमान भाइयों से मैं गुजारिश करता हूँ कि आप सब एक हो जाए. आपसे मैं बहुत अजीज़ाना गुजारिश करता हूँ, आप एक हो जाए. अभी वक्त ऐसा नहीं रहा, आप समझदार हो जाइए. हसद जलन छोड़ दो, अपने किरदार पेश करो, एक एजेंडे पे आइए, एक अच्छे लीडर को चुनिए. अगर ऐसा नहीं हुआ तो बहुत हालात बिगड़ने वाले हैं. ये आग एक घर को नहीं लगी, समझ रहे हैं आप, ये सबको लगने वाली, इसकी झाल सबको लगने वाली है. आज उठो, कुछ करिए, कुछ करने के लिए उठो. आज छोड़ दो सब गिले शिकवे, बस एक अच्छे लीडर को चुनिए और कुछ मकासद अपने जहन में मकासद रखो.
डरने की ज़रूरत नहीं है, मुसलमान डरने वाला बिल्कुल नहीं है। बस हक पे रहिए, हक के लिए लड़िए, दूसरों के लिए लड़िए, उम्मीद मत रखिए। अगर उम्मीद रखना है सिर्फ वाहिद अल्लाह की ज़ात पर वही उम्मीद रखिए। डरने की किसी को ज़रूरत नहीं है। हमारा निगहबान सिर्फ अल्लाह है, कोई पार्टी नहीं है, कांग्रेस जेडीएस बीजेपी कुछ भी नहीं है। हमारा निगहबान सिर्फ अल्लाह है। अल्लाह की जानिब रुजू हो जाइए, अल्लाह की तरफ आंखें, अल्लाह ऊपर देखो, अल्लाह को देखो, देखने वाला है, हमारे देखने सुनने वाला है, हमें सुन रहे हैं हमारी बातों को। कभी बुज़दिल मत बनिए, बुज़दिल बनने की ज़रूरत बिल्कुल नहीं है। और पैसे लेकर अपना कुछ भी बेचो मत, थोड़े पैसों के लिए कुछ भी मत बेचो, क्योंकि आप भी मजबूर हैं। ये सियासतदान जो है ना आपको उतनी हालत खस्ता करके छोड़े हैं, क्योंकि कोई रोज़गार नहीं है हमारे मुसलमानों के पास। रोज़गार नहीं रहने को मजबूरी हो जाती है, इंसान कुछ न कुछ हो जाता है। और पढ़े लिखे लोगों से माजिदाना गुजारिश करता हूँ, आप इल्म रखने वाले लोग हैं, पढ़े लिखे हुए लोग हैं, आपको समझता है क्या करना क्या नहीं करना। आप पढ़े लिखे लोग कुछ नहीं समझने वाले लोगों को बोल सकते हैं कि ये सही है, ये गलत है। और मैं ख़ास करके मैं कुछ टीचरों से गुजारिश करता हूँ कि टीचरों को बहुत कुछ सियासत के बारे में मालूमात होती है। आप सही गाइडलाइंस करो, सबको सही गाइडलाइंस करो। देखो एक दिन ये समाज क्या होते, समाज एक दिन बहुत दूर जाते, और समाज को आप पर लेकर चलो। मैं बहुत देर से बात करता हूँ और बहुत देर से बात किया हूँ। मैं उम्मीद करता हूँ कि मैं थोड़ी बहुत अच्छी बात किया हूँगा। पट्टन शेट्टी साहब से मैं अजीज़ाना गुजारिश करता हूँ कि आप चंद चीज़ें बोल दिए, अच्छे भी बोल दिए, कुछ शायद जज्बात में बोल दे आप, क्योंकि पट्टन शेट्टी साहब के ताल्लुकात मुसलमान समाज के लोगों से बहुत अच्छे ताल्लुकात हैं, मुझे मालूम है। मुझे भी हेल्प किए हैं पट्टन शेट्टी साहब ने। आज कुछ बातें उनके सिर्फ एक समाज के लिए बात करने से मुझे ज़रा तकलीफ ही, मैं उनसे थोड़ा नाराज़गी जाहिर किया पट्टन शेट्टी साहब से। उम्मीद करता हूं कि पट्टन शेट्टी साहब आइंदा से सभी समाज को लेके, सभी समाज के फलाह बाबूदी के लिए बात करेंगे इंशाअल्लाह। अगर नहीं करेंगे तो हमें कुछ भी नहीं बोल सकते, क्योंकि वो बड़े इंसान हैं, अल्लाह उनको समझ देगा, और वो बहुत समझदार इंसान है। आज के बातें मुझे उनके थोड़े बहुत ये हो गए, किस लिए हो गए मुझे तो नहीं पता, मगर बसवनगौड़ा साहब से भी मैं उम्मीद रखता हूं कि वो आइंदा से कोई भी ज़ात पात उठाकर बात नहीं करेंगे। वो एक एमएलए है, एमएलए बन के अपनी जो गरिमा है बचा के रखेंगे, और सभी मुसलमानों को इज़्ज़त करेंगे। हम भी उनकी इज़्ज़त करते हैं, क्योंकि वो पद ही ऐसा है कि उसकी इज़्ज़त करना पड़ेगा। इसलिए मैं तमाम मुसलमानों से बार बार गुजारिश करता हूँ कि एक हो जाओ, नहीं तो हालात बहुत बिगड़ेंगे। मैं उम्मीद करता हूँ कि आप सब एक हो जाओ, किसी एक अच्छे लीडर के इसमें आ जाओ। बस ये कांग्रेस बीजेपी की जेडीएस के ऊपर उम्मीद रखो। और ಇಷ್ಟನ್ನ ನಾನು ಮಾತಾಡಿದ್ದೀನಿ, ನಾನು ವೈಯಕ್ತಿಕವಾಗಿ ನಾನು ಮಾತಾಡೀನಿ, ನಾನು ಯಾವ ಪಕ್ಷದಿಂದ ಮಾತಾಡಿಲ್ಲ, ಏನೂ ಇಲ್ಲ। ನಾವೊಂದು ಪಕ್ಷಕ್ಕೆ ಸೀಮಿತ ಇದ್ದರೆ ಇರಬಹುದು, ಅದು ನಾನು ವೈಯಕ್ತಿಕವಾಗಿ ನಾನು ಇವತ್ತೇನು ಮಾತಾಡೀನಿ ಯಾವುದೇ ಪಕ್ಷಾತೀತವಾಗಿ ಮಾತಾಡೀನಿ। ಒಂದು ನನಗೆ ಅಲ್ಲೇ ಒಂದು ಹರ್ಟ್ ಆಗಿತ್ತು, ಸಮಾಜದ ಬಗ್ಗೆ ಅವಹೇಳನೆಗೆ ಸನ್ಮಾನ್ಯ ಬಸವನಗೌಡರು ಮಾಡ್ತಾ ಇದ್ದಾರೆ ಅಂತ ಇವತ್ತು ಒಂದು ಸ್ವಲ್ಪ ನನ್ನ ಮನಸ್ಸು ಹಗರ್ ಮಾಡ್ಕೊಂಡಿನಿ ಹೇಳಿಕ್ಕೆ। ಬೈಯೋದು ಇಳುದು ಅದು ನಾ ಮಾಡಲ್ಲ, ಅದು ನಮ್ಗೆ ಸಭ್ಯತೆ ಕಲಿಸಲ್ಲ, ನಮ್ಮ ಧರ್ಮ ಒಳಗೂ ಅದು ಇಲ್ಲ। ಒಬ್ರಿಗೊಬ್ರಿಗೆ ನಾ ಚಂತನ ಇದ್ರೆ ಹಿಂದೂ ಸಮಾಜದ ಜೊತೆನೇ ಇರ್ತೀನಿ ನಾನು। ನಂದು ಹಿಂದೂ ಸಮಾಜದ ಬಗ್ಗೆ ನಾನು ಅಪಾರ ಕಾಳಜಿ ಇದೆ, ಅವರು ನನ್ನ ಗೌರವಿಸ್ತಾರೆ। ಹಾಗಾಗಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ನಾ ಲೈವ್ ಬಂದಿದ್ದು ಭಾಳಷ್ಟು ಜನ ನೋಡಕತ್ತಾರೆ, ತಾವೆಲ್ಲರೂ ನನಗೆ ಆಶೀರ್ವಾದ ಮಾಡ್ತೀರಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ। ಜೈ ಹಿಂದ್, ಜೈ ಕರ್ನಾಟಕ।